ಹೊಳೆನರಸೀಪುರ ನಗರ ಪೊಲೀಸ್ ಠಾಣೆಯಲ್ಲಿ ಎಚ್.ಡಿ. ರೇವಣ್ಣ ಹಾಗೂ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ಲೈಂಗಿಕ ದೌರ್ಜನ್ಯದ ಅಡಿಯಲ್ಲಿ ಕೇಸ್ ದಾಖಲಾದ ಬೆನ್ನಲ್ಲೇ ಹೊಳೆನರಸೀಪುರದ ಶಕ್ತಿ ಕೇಂದ್ರ ಅಂತಾನೆ ಕರೆಯಲ್ಪಡುವಂತಹ ಎಚ್.ಡಿ. ರೇವಣ್ಣ ಅವರ ನಿವಾಸದಲ್ಲಿ ಈಗ ಸದ್ಯ ಕಂಪ್ಲೀಟ್ ಆಗಿ ಮೌನ ಆವರಿಸಿರುವಂತದ್ದು, ನೀರು ಮೌನದಿಂದ ಕೂಡಿರುವಂತದ್ದು. ಅಂದ್ರೆ ಕಂಪ್ಲೀಟ್ ಆಗಿ ಮನೆ ಬಿಕೋ ಅಂತ ಇದೆ. ಹೊಳೆನರಸೀಪುರ ನಗರದಲ್ಲಿರುವಂತಹ ಒಂದು ಎಚ್.ಡಿ. ರೇವಣ್ಣ ಅವರ ನಿವಾಸ ಏನಿದೆ, ಈ ನಿವಾಸದಲ್ಲಿ ಯಾವಾಗಲೂ ಕೂಡ ಸಾಕಷ್ಟು ಜನ ಕಾರ್ಯಕರ್ತರು, ಬೆಂಬಲಿಗರು, ಜೊತೆಗೆ ಎಚ್.ಡಿ. ರೇವಣ್ಣ, ಭವಾನಿ ರೇವಣ್ಣ ಇವರೆಲ್ಲರೂ ಕೂಡ ಸಾಕಷ್ಟು ಇಲ್ಲಿ ಆ ಕಾರ್ಯಕರ್ತರನ್ನ ಮಾತನಾಡಿಸುವಂತ ಕೆಲಸವನ್ನ ಮಾಡ್ತಾ ಇದ್ರು. ಆದ್ರೆ ಈಗ ಯಾವಾಗ ಅವರ ಮೇಲೆ ಆರೋಪ ಕೇಳಿ ಬಂತೋ, ಈಗಾಗಲೇ ಪ್ರಜ್ವಲ್ ರೇವಣ್ಣ ಅವರು ಕೂಡ ಜರ್ಮನ್ಗೆ ಹೋಗಿದ್ದಾರೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಅಂದ್ರೆ ಈಗಾಗಲೇ ಪ್ರಕರಣ ದಾಖಲಾದ ಬೆನ್ನಲ್ಲೇ ಅಬ್ಸ್ಕ್ಯಾಂಡ್ ಆಗ್ಬಿಟ್ಟಿದ್ದಾರೆ ಅನ್ನೋ ಒಂದು ಆರೋಪ ಏನ್ ಕೇಳಿ ಬರ್ತಾ ಇದೆ. ಅದರ ಬೆನ್ನಲ್ಲೇ ಈಗ ಸದ್ಯ ಮನೆಯಲ್ಲೂ ಕೂಡ ಯಾರು ಇಲ್ಲ, ಕಂಪ್ಲೀಟ್ ಆಗಿ ನೀರವ ಮೌನ ಆವರಿಸಿರುವಂತದ್ದು. ಮನೆ ಬಳಿ ಯಾವ ಕಾರ್ಯಕರ್ತರಿಲ್ಲ, ಬೆಂಬಲಿಗರು ಕೂಡ ಇಲ್ಲ. ಯಾಕಂದ್ರೆ ಒಂದು ದೊಡ್ಡ ಆರೋಪ ಈಗ ರೇವಣ್ಣ ಹಾಗೆ ಪ್ರಜ್ವಲ್ ರೇವಣ್ಣ ಅವರ ಮೇಲೆ ಕೇಳಿ ಬರ್ತಾ ಇರುವಂತದ್ದು. ಈ ಆರೋಪವನ್ನ ಖುದ್ದು ಇದೇ ಮನೆಯಲ್ಲಿ ಕೆಲಸ ಮಾಡ್ತಿದ್ದಂತಹ ಕೆಲಸದಾಕೆ ದೂರನ್ನ ಕೊಟ್ಟಿದ್ದಾರೆ. ಅಂದ್ರೆ ರೇವಣ್ಣ ಅವರ ಮೇಲಾಗಿರ್ಬೋದು ಅಥವಾ ಪ್ರಜ್ವಲ್ ರೇವಣ್ಣ ಅವರ ಮೇಲೆ ಆರೋಪವನ್ನ ಮಾಡಿ ನನಗೆ ಲೈಂಗಿಕ ದೌರ್ಜನ್ಯವನ್ನ ಅವರ ಮನೆಯಲ್ಲೇ ಕೊಡ್ತಾ ಇದ್ರು. ಜೊತೆಗೆ ಭವಾನಿ ರೇವಣ್ಣ ಅವರು ಮನೆಯಲ್ಲಿ ಇಲ್ಲದಂತ ಸಂದರ್ಭದಲ್ಲಿ ರೇವಣ್ಣ ಅವರು ಸ್ಟೋರ್ ರೂಮ್ ಅಲ್ಲಿ ಬಂದು ನನ್ನ ಮೈಕೈಯನ್ನ ಮುಟ್ತಾ ಇದ್ರು. ಜೊತೆಗೆ ಎಣ್ಣೆ ಮಸಾಜ್ ಅನ್ನ ಮಾಡುವಂತ ಕರೆದು ಲೈಂಗಿಕ ದೌರ್ಜನ್ಯವನ್ನ ಕೊಡ್ತಾ ಇದ್ರು ಅನ್ನೋ ಮಾತನ್ನ ಮನೆ ಕೆಲಸದಾಕೆ ದೂರಿನಲ್ಲಿ ಉಲ್ಲೇಖವನ್ನ ಮಾಡ್ತಾರೆ. ಜೊತೆ ತಮ್ಮ ಮಗಳಿಗೂ ಕೂಡ ಪ್ರಜ್ವಲ್ ರೇವಣ್ಣ ಅವರು ವಾಟ್ಸಪ್ ಕರೆಯನ್ನ ಮಾಡಿ ಅಸಭ್ಯವಾಗಿ ಮಾತನಾಡ್ತಾ ಇದ್ರು ಅನ್ನೋ ಒಂದು ದೂರನ್ನ ಕೂಡ ಕೊಟ್ಟಿರೋದ್ರಿಂದ ಈಗ ಸದ್ಯ ಆ ಎಲ್ಲಾ ದೂರಿನ ಹಿನ್ನೆಲೆಯಲ್ಲಿ ಮನೆಯಲ್ಲಿ ಯಾರು ಕೂಡ ಇಲ್ಲ. ಪ್ರಜ್ವಲ್ ರೇವಣ್ಣ ಆಗಿರ್ಬೋದು, ಎಚ್.ಡಿ. ರೇವಣ್ಣ ಆಗಿರ್ಬೋದು, ಭವಾನಿ ರೇವಣ್ಣ ಯಾರು ಕೂಡ ಇಲ್ಲ. ಕೆಲಸದವರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಯಾರು ಕೂಡ ಇಲ್ಲ. ಹಾಗಾಗಿ ಈಗ ಸದ್ಯ ಮನೆ ಆವರಣ ಏನಿದೆ, ಮನೆ ಮುಂಭಾಗ, ಮನೆ ಆವರಣ ಕಂಪ್ಲೀಟ್ ಆಗಿ ನೀರವ ಮೌನ ಆವರಿಸಿರುವಂತದ್ದು. ಈಗ ಸದ್ಯ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುಂದಿನ ನಿರ್ಧಾರವನ್ನ ಅಥವಾ ಕಾನೂನು ಹೋರಾಟವನ್ನ ಯಾವ ರೀತಿ ಮಾಡಬೇಕು ಅಂತ ರೇವಣ್ಣ ಅವರ ಕುಟುಂಬ ನಿರ್ಧಾರ ಮಾಡುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಕ್ಯಾಮರಾಮನ್ ಸಿದ್ದಪ್ಪಾಜಿ ಜೊತೆ ಸಂದೇಶ್, ನ್ಯೂಸ್ ಫಸ್ಟ್, ಹಾಸನ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.